ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇದು ಮೃತ್ಯುಲೋಕ. ಮೃತ್ಯುಲೋಕದಲ್ಲಿ ಮೃತ್ಯುವಿನಿಂದ ಭಯ. ಜನ ಮೃತ್ಯು ಸಾವಿನ ಹೆಸರನ್ನು ಸಹ ಹೇಳಲು ಬಯಸುವುದಿಲ್ಲ. ಮೃತ್ಯುವಿನಿಂದ ಎಲ್ಲರೂ ಪಾರಾಗಲು ನೋಡ್ತಾರೆ. ಯಾರೂ ಸಹ ಮೃತ್ಯುವನ್ನು ಬಯಸುವುದಿಲ್ಲ. ಆದರೆ ಪಂಚತತ್ವದಲ್ಲಿ ಶರೀರಧಾರಿಗಳಾಗಿ ಬಂದ ಮೇಲೆ ಮೃತ್ಯು ಕಟ್ಟಿಟ್ಟ ಬುತ್ತಿ. ಈ ಭಯವನ್ನು ಹೋಗಲಾಡಿಸಲು ಏನು ಮಾಡಬೇಕು ಅನ್ನೋದನ್ನು ಬಾಪೂಜಿಯವರು ಈ ರೀತಿ ಹೇಳ್ತಾರೆ. ಜನರು ಸಾವು ಅಂದರೆ ಭಯಪಡ್ತಾರೆ. ಎಲ್ಲರಿಗೂ ಸಾವಂತೂ ಇದ್ದೇ ಇದೆ. ಇದಕ್ಕೆ ಯಾರೂ ಸಹ ಹೆದರಬಾರ್ದು ಅಂತ ಬಾಪೂಜಿಯವರು ಹೇಳ್ತಾರೆ. ಏಕೆಂದರೆ ನಾವಿರುವುದೇ ಮೃತ್ಯುಲೋಕದಲ್ಲಿ. ಇದು ಅಮರಲೋಕವಂತೂ ಅಲ್ಲ. ಅಂದಮೇಲೆ ಎಷ್ಟು ವರ್ಷ ಬದುಕುತ್ತೇವೋ ಅಷ್ಟು ಶಾಂತಿಯಿಂದ ಜೀವನ ನಡೆಸೋಣ. ಸಾವಿನ ಭಯ ಬೇಡ, ಯಾವ ಭಯವೂ ಬೇಡ. ಅಂದರೆ ಜನಕ್ಕೆ ಹೆದರುವುದು ಬೇಡ, ಯಾವ ವ್ಯಕ್ತಿಗಳಿಗೂ ಹೆದರುವುದು ಬೇಡ. ಅಭಿಮಾನ, ಸ್ವಾಭಿಮಾನ, ಸಮಾಜ ಇತ್ಯಾದಿ ಕಳೆದುಕೊಳ್ಳುವಂಥ ಭಯವೂ ಸಹ ನಮಗೆ ಬೇಡ. ಭಯಪಡುವುದೇ ಆದರೆ ನಾವು ಮಾಡುವ ಕರ್ಮಗಳಿಗೆ ನಾವು ಭಯಪಡೋಣ. ನಮ್ಮ ಕರ್ಮಗಳೇ ಎಲ್ಲವನ್ನು ನಿರ್ಧಾರ ಮಾಡ್ತಾ ಇವೆ. ಹೀಗಾಗಿ ಕೆಟ್ಟ ಕರ್ಮಗಳು ಆಗದಂತೆ ನೋಡಿಕೊಳ್ಳಬೇಕು. ಒಳ್ಳೆಯ ಕರ್ಮಗಳನ್ನೇ ನಾವು ಮಾಡಬೇಕು. ನಾವು ಮಾಡುವ ಕೆಲಸ ಸದಾ ಶ್ರೇಷ್ಠ ಕರ್ಮಗಳೇ ಆಗಿರಬೇಕು. ಎಲ್ಲರ ಬಗ್ಗೆಯೂ ಸಹ ಒಳ್ಳೆಯ ಭಾವನೆ, ಶ್ರೇಷ್ಠ ಭಾವ, ಎಲ್ಲರ ಬಗ್ಗೆ ಒಳ್ಳೆಯ ಶುಭ ಹಾರೈಕೆಯನ್ನೇ ನಾವು ಮಾಡಬೇಕು. ಆತ್ಮಕ್ಕೆ ವಿಕರ್ಮಗಳ ಭಾರ ಹೆಚ್ಚಾಗಬಾರದು. ಸದಾ ಎಲ್ಲರ ಒಳ್ಳೆಯದನ್ನೇ ಬಯಸಬೇಕು. ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಿದಾಗ ಆತ್ಮಕ್ಕೆ ಪಾಪದ ಹೊರೆ ಅನ್ನೋದು ಹೆಚ್ಚಾಗುತ್ತೆ. ಪಾಪದ ಭಾರ ಹೆಚ್ಚಾಗಿಬಿಡ್ತದೆ. ಸದಾ ಪರಮಾತ್ಮನನ್ನು ಸ್ಮರಿಸುತ್ತಾ ಇರಬೇಕು. ಎಲ್ಲ ಜಗತ್ತಿನ ಒಳಿತಿಗಾಗಿ, ಜಗತ್ ಕಲ್ಯಾಣಕ್ಕಾಗಿ ಒಳ್ಳೆಯದನ್ನೇ ನಾವು ಬಯಸ್ತಾ ಇರಬೇಕು. ಸದಾ ಒಳ್ಳೆಯ ಭಾವ ಮನದಲ್ಲಿದ್ದರೆ ಈ ರೀತಿಯ ಅಂದರೆ ವಿಕರ್ಮಗಳನ್ನು ಮಾಡುವಂತಹ ಮನಸ್ಸು ನಮಗೆ ಬರುವುದೇ ಇಲ್ಲ. ಸದಾ ಉನ್ನತ ಭಾವಗಳನ್ನು, ವಿಚಾರಗಳನ್ನು ನಾವು ಇಟ್ಕೊಳ್ಬೇಕು. ಇಂತಹ ಉನ್ನತ ಭಾವನೆ ಎಲ್ಲ ಆತ್ಮರಿಗೂ ಬರುವುದಿಲ್ಲ. ಉನ್ನತ ಶ್ರೇಷ್ಠ ಆತ್ಮಗಳಲ್ಲಿ ಮಾತ್ರ ಉನ್ನತ ಭಾವನೆ, ಒಳ್ಳೆಯ ಭಾವನೆಗಳು ಇರುತ್ತೆ. ಸಾಮಾನ್ಯ ಆತ್ಮ ಸದಾ ತಾನು, ತನ್ನ ಸಂಬಂಧಿಗಳು, ತನ್ನ ಮಕ್ಕಳು ಇದರಲ್ಲಿಯೇ ಯೋಚಿಸುತ್ತಾ ಕೇವಲ ತನ್ನವರ ಬಗ್ಗೆಯೇ ಚಿಂತಿಸುವ ಆತ್ಮಕ್ಕೆ ಸಾವಿನ ಭಯ ಇರುತ್ತದೆ. ತಾನು ಪ್ರಾಣ ಬಿಟ್ಟ ಮೇಲೆ ನನ್ನ ಮಕ್ಕಳ ಕಥೆ ಏನು, ನನ್ನ ಮನೆ, ನನ್ನ ಆಸ್ತಿ, ಹೀಗೆ 108 ಭಯ ಆ ಆತ್ಮಕ್ಕೆ ಕಾಡುತ್ತಿರುತ್ತದೆ. ಅಂದರೆ ತಂದೆಯಾದವನಿಗೆ ನಾನು ಪ್ರಾಣ ಬಿಟ್ಟರೆ ನನ್ನ ಮಗನ ಮುಂದಿನ ಭವಿಷ್ಯ ಏನು, ಮಗಳ ಮದುವೆ, ಅದು ಇದು ಇತ್ಯಾದಿ ಭಯ. ಎಲ್ಲ ಸಾಮಾನ್ಯ ಆತ್ಮರು ಒಂದಲ್ಲ ಒಂದು ಭಯದಲ್ಲಿ ಬದುಕುತ್ತಿದ್ದಾರೆ. ಎಲ್ಲಿ ಇಚ್ಛೆಗಳು, ಆಸೆಗಳು ಇರುತ್ತವೆಯೋ ಅಲ್ಲಿ ಸಾವಿನ ಭಯ ಇರುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಅಂದರೆ ಇನ್ನು ನಾನು ಅದು ಮಾಡಬೇಕು, ಇದು ಮಾಡಬೇಕು, ಆ ಸಾಧನೆ ಆಗಬೇಕು, ಏನನ್ನೋ ಪಡೆಯಬೇಕು, ಸಾಧಿಸಬೇಕು, ಅಷ್ಟರಲ್ಲಿ ನನಗೆ ಸಾವು ಬಂದರೆ ಹೇಗೆ ಎಂಬ ಭಯ ಆತ್ಮರಿಗೆ ಕಾಡುತ್ತಿರ್ತದೆ. ಕಾಯಿಲೆ ಬಂದಾಗಲೂ ಭಯ. ಯಾವುದೂ ನಮ್ಮ ಕೈಯಲ್ಲಿ ಇಲ್ಲ. ಏನು ಬೇಕಾದರೂ ಯಾವಾಗ ಬೇಕಾದರೂ ಆಗಬಹುದು. ಇದಂತೂ ಸತ್ಯ. ಎಲ್ಲದಕ್ಕೂ ನಾವು ತಯಾರಾಗಿರಬೇಕು ಅಷ್ಟೆ. ಎಲ್ಲ ಆಸೆ ಇಚ್ಛೆಗಳನ್ನು ನಾವು ಕಡಿಮೆ ಮಾಡಿಕೊಳ್ಳಬೇಕು, ಬಿಟ್ಟು ಬಿಡಬೇಕು. ಏನೇ ಮಾಡಿದರೂ ಭಾವಾತೀತರಾಗಿ ಮಾಡುವುದನ್ನು ಕಲಿಯಬೇಕು. ಯಾವಾಗ ಬೇಕಾದರೂ ಕರ್ಮಬಂಧನ ಎದುರು ಬರಬಹುದು. ರಾಮ ಮತ್ತು ಕೃಷ್ಣರೇ ತಮ್ಮ ಶರೀರ ಬಿಟ್ಟು ಹೋದರು. ಅಂದಮೇಲೆ ಯಾರೂ ಇಲ್ಲಿ ಶಾಶ್ವತರಲ್ಲ ಎಂಬುದನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕು. ಪಂಚತತ್ವದ ದೇಹ ಶಾಶ್ವತವಲ್ಲ. ಶಾಶ್ವತ ಅಮರತ್ವ ಬೇಕಾದರೆ ಬೇಹದ್ನ ಪರಮ ಧಾಮದಿಂದ ಪವರನ್ನು ಆತ್ಮನಲ್ಲಿ ಚಾರ್ಜ್ ಮಾಡಿಕೊಳ್ಬೇಕು. ಸಾವಿನ ನಂತರ ಸಿಗುವ ಜೀವನವೇ ನಿಜವಾದ ಜೀವನವಾಗಿದೆ. ಈ ಜೀವನ ಅಂದರೆ
ಈ ಭೂಮಿಯ ಮೇಲಿನ ಜೀವನ ಬಹಳ ಅಲ್ಪ ಕಾಲದ್ದಾಗಿದೆ. ಸಾವಿನ ನಂತರ ಎಲ್ಲ ಕರ್ಮ ಬಂಧನಗಳನ್ನು ಕಳೆದುಕೊಂಡು ನಾನು ಹೇಗೆ ಮೇಲಿನ ಲೋಕಕ್ಕೆ ಹೋಗಬೇಕು ಎಂಬೆಲ್ಲ ತಯಾರಿಗಳನ್ನು ನಾವು ಈಗ ಬದುಕಿದ್ದಾಗಲೇ ಮಾಡಿಕೊಳ್ಳಬೇಕು. ಇದಕ್ಕಾಗಿ ಆತ್ಮರೆಲ್ಲರೂ ಜ್ಞಾನ ಪಡೆಯಬೇಕು. ಜೀವಿತದಲ್ಲಿದ್ದಾಗಲೇ ಜ್ಞಾನ ಪಡೆಯಲು ಸಾಧ್ಯವಿದೆ. ಪ್ರಾಣ ಬಿಟ್ಟ ಮೇಲೂ ಸಹ ಆತ್ಮ ತನ್ನ ಆಸೆಗಳನ್ನು ತೀರಿಸಿಕೊಳ್ತಾ ಹೋಗುತ್ತೆ. ಅಂದರೆ ಜೀವಂತವಾಗಿದ್ದಾಗ ತೀರ್ಥಯಾತ್ರೆ, ಚಾರ್ಧಾಮ್ ಯಾತ್ರೆ ಮಾಡಬೇಕು ಎಂಬ ಆಸೆ ಇಟ್ಟುಕೊಂಡು ಪ್ರಾಣ ಬಿಟ್ಟಂತಹ ಆತ್ಮ ಸೂಕ್ಷ್ಮ ಲೋಕದಲ್ಲಿರುವ ಒಳ್ಳೆಯ ಆತ್ಮರೊಂದಿಗೆ ಅಲ್ಲಿ ಸೇರಿಕೊಂಡು ಈ ಯಾತ್ರೆಯನ್ನು ಮಾಡಬಹುದು. ಆದರೆ ಈ ಪಂಚತತ್ವದಲ್ಲಿದ್ದಾಗ ಹೆಚ್ಚು ಆಸೆಗಳನ್ನು ಪಡಬಾರದು. ನಮಗೆ ಏನು ಭಾಗ್ಯ ಲಭಿಸಿದೆಯೋ ಅಷ್ಟರಲ್ಲಿಯೇ ನಾವು ಸಂತೋಷವನ್ನು ಪಡಬೇಕು. ಹೆಚ್ಚಿನ ಆಸೆಯನ್ನು ಇಟ್ಕೊಳ್ಬಾರ್ದು. ಆಸೆ, ಆಡಂಬರ, ತೋರಿಕೆಯ ಜೀವನದಿಂದ ದೂರವೇ ಇರಬೇಕು ಎನ್ನುತ್ತಾರೆ ಬಾಪೂಜಿಯವರು. ಮಾನ, ಮರ್ಯಾದೆ, ಆಸ್ತಿ, ಅಂತಸ್ತಿನ ಅಹಂಕಾರ ಇದೆಲ್ಲ ಬಿಡಬೇಕು. ಅಂದರೆ ನಾನು ಬಹಳ ಮಾನವಂತ, ನಾನು ಬಹಳ ಪ್ರತಿಷ್ಠಿತ ವ್ಯಕ್ತಿ, ಇಂತಹ ಒಂದು ಡಂಬಾಚಾರ, ಆಸ್ತಿ ಅಂತಸ್ತಿನ ಅಹಂಕಾರವನ್ನು ಬಿಟ್ಟು ಬಿಡಬೇಕು. ಮಾನ ಅವಮಾನಗಳಿಂದ ದೂರವೇ ಉಳಿಬೇಕು. ಯಾರು ನನ್ನನ್ನು ಹೇಗೇ ನೋಡಲಿ, ನಮಗೆ ಅದರ ಚಿಂತೆ ಬೇಡವೇ ಬೇಡ. ಸದಾ ನಾವು ಶಾಂತರಾಗಿ ಇರುವುದನ್ನು ಕಲಿಬೇಕು. ಸ್ತುತಿ ನಿಂದನೆಗಳಿಗೆ ನಮ್ಮ ಮನಸ್ಸು ಹಿಗ್ಗುವುದಾಗಲಿ ಕುಗ್ಗುವುದಾಗಲಿ ಆಗಲೇಬಾರದು. ಮನದಲ್ಲಿ ಸದಾ ಪರಮಾತ್ಮ ನೆಲೆಯಾಗಿರಬೇಕು. ಆಗ ಯಾವ ಭಯವೂ ಸಹ ನಮಗೆ ಕಾಡುವುದಿಲ್ಲ. ಸದಾ ಮನಸ್ಸು ಬೇಹದ್ನ ತಂದೆಯಲ್ಲಿ ಮುಳುಗಿರಬೇಕು. ಸದಾ ಪರಮಾತ್ಮನೊಂದಿಗೆ ಕನೆಕ್ಟ್ ಆಗಿರಬೇಕು. ಅವನನ್ನೇ ಧ್ಯಾನಿಸಬೇಕು. ಅವನ ಧ್ಯಾನದಲ್ಲಿದ್ದ ಆತ್ಮಕ್ಕೆ ಮೃತ್ಯುವಿನ ಭಯ ಅನ್ನುವುದೇ ಇರುವುದಿಲ್ಲ. ಯಾವ ರೀತಿಯ ಭಯಗಳೂ ಸಹ ಇರುವುದಿಲ್ಲ. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.